ಉತ್ತರ ಯಾಕೆ ಕೊಡ್ತಾ ಇಲ್ಲ ನಂದು ಅಂದರೆ ಕೆ ಎಸ್ ಪಪ್ಪ ಅಂತ ಇದ್ದಾರೆ ಅಂತ ಹುಡುಗ ಹೆಂಗಿದ್ದಾರೆ ಅವ್ರು ಕೆ ಎಸ್ನೂ ಉದ್ದ ಬರ್ತಾ ಇಲ್ಲ ಅಲ್ಲೂ ಇದೆ ಭ್ರಷ್ಟರು ತುಂಬಿದ್ದಾರೆ. ಇಲ್ಲೂ ನೀವು ರಾಹುಲ್ ಗಾಂಧಿ ಹಂಗೆ ಒಂಟಿ ಹಕ್ಕಿ ಹಾಕಿ ಕೂಗ್ತಾ ಇದ್ದಾರೆ, ಉತ್ತರ ಹಾಕ್ಕೊಡ್ರಿ ಉತ್ತರ ಹಾಕ್ಕೊಡ್ರಿ ಉತ್ತರ ಹಾಕ್ಕೊಡ್ರಿ ಅಂತೇಳಿ. ನೋ ಆನ್ಸರ್ ಬೈ ದ ಪ್ರೈಮ್ ಮಿನಿಸ್ಟರ್. ಹೀಗಾಗಿ ಈ ದೇಶದ ಪರಿಸ್ಥಿತಿ ಇವತ್ತು ಅಧೋಗತಿ ಆದಂಗೆ ಆಗಿದೆ ಅನ್ನೋದು ಜನಸಾಮಾನ್ಯರು, ಅದರಲ್ಲೂ KS IAS ಮಾಡೋಂಥ ವಿದ್ಯಾರ್ಥಿಗಳಲ್ಲಿ ಈಗ ಇದ್ರ ಸಲುವಾಗಿ ಬಂದಿದ್ದು ನೀವು ನೋಡಿದಿರಿ. ನೆಟ್ಟ ಸೆಟ್ಟ ಅಥವಾ ಈಗ ನೀಟ ಇವು ಎಕ್ಸಾಮಲ್ಲಿ ಕ್ವಶನ್ ಪೇಪರ್ ಔಟ್ ಆಗಿದ್ದು ನೀವು ಕೇಳಿದಿರಿ. ಈ ಒಂದು 11 ವರ್ಷಗಳೆಲ್ಲ ಏನೆಲ್ಲ ಅದಾವ, ಅದು ಹಿಂದೂ ಇತ್ತು ಇಲ್ಲಂತಲ್ಲ, ಈಗಂತೂ ಜೋರಾಗಿದ್ದು ಏನೇನೇನು ಸುದ್ದಿಗಳು ಕೇಳಿದ್ದು, ಇದಕ್ಕೂ ಯಾವಾಗ ಉತ್ತರ ಕೊಟ್ಟಿಲ್ಲ ಇಲ್ಲಿವರೆಗೆ. ಅದಕ್ಕಾಗಿ ನಮ್ಮದು ಹೆಂಗಾಗ್ಯದ ಪರಿಸ್ಥಿತಿ ಅಂದ್ರೆ ರಾಹುಲ್ ಗಾಂಧಿ ಗತಿ ಆಗ್ಯದ ಅಥವಾ KS ಆಕಾಂಕ್ಷಿ ಗತಿ ಆಗ್ಯದ. ಆಡಳಿತ ಉತ್ತರ ಕೊಡ್ತಾ ಇಲ್ಲ. ಯಾವಾಗ ಕೊಡ್ತೀರಿ ಇವಕ್ಕೆಲ್ಲ ಉತ್ತರ? ಟ್ರಂಪ್ ಅವ್ರ ಮುಂದೆ ನೀವು ಯಾಕೆ ಇಷ್ಟು ಬೆಂಡ್ ಆದರೆ ಅದಕ್ಕೆ ಯಾವಾಗ ಉತ್ತರ ಕೊಡ್ತೀರಿ? ಎಫ್ಟೀನ್ ಜೊತೆ ನಿಮ್ಗೆ ಹೇಳ್ತಾನೆ ಯಾಕೆ ಅದಕ್ಕೆ ಉತ್ತರ ಇಲ್ಲ? ಅದೇ ಕಾಲಕ್ಕೆ ಉತ್ತೇಳು ಕೊಟ್ಟಿಲ್ಲ ಯಾಕೆ ಅದಕ್ಕೂ ಉತ್ತರ ಇಲ್ಲ. ಅವ್ರು ಹೊರಗೆ ಹೇಳ್ತೀರಿ ನಾವು ಅಭಿವೃದ್ಧಿ ಮಾಡಿದ್ದೀವಿ ಅಂತೇಳಿ. ಜಪಾನಿಂದ ಮುಂದೆ ಹೋಗಿದ್ದೀವಿ, ನಾವು ಭಾಳ ಗಳಿಸಿದ್ದೀವಿ, 4 ಟ್ರಿಲಿಯನ್ ಡಾಲರ್ಗಳನ್ನು ಗಳಿಸಿದ್ವಿ ಅಂತ ಹೇಳ್ತೀರಿ. ಅದರ ಪ್ರತಿಯೊಬ್ಬರ ಬದುಕ ಇಲ್ಲಿ ನಮ್ಮ ಭಾರತದಲ್ಲೇ ಜಪಾನದ ಒಬ್ಬ ಸರಿಸುಮಾರು ಅಲ್ಲಿ ಬದುಕು ಹೆಂಗದ ಜೋರು ಮಟ್ಟ ಅದು, ಆ ಮಟ್ಟ ನಾವು ಪ್ರತಿಯೊಬ್ಬರು ಇದ್ದೀವ, ಇದಕ್ಕೂ ಉತ್ತರ ಇಲ್ಲ ಅಂತ ಹೇಳ್ತಾ. ಇದು ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. 16 ನ್ಯೂಸ್ ಅರ್ಥ ಸತ್ಯದ ಕೈಗಳಲ್ಲಿ ವಂದನೆಗಳು.